ಹಲೋ ನಮಸ್ತೆ, ವೆಲ್ಕಮ್ ಟು ಮೋಟಿವೇಶನಲ್ ಚಾನಲ್. ನಾನು ನಿಮ್ಮ ಯಶು ಆರ್. ಸ್ನೇಹಿತರೆ, ನಾವು ಈ ವರ್ಷದ ಕೊನೆಯ ತಿಂಗಳಿನಲ್ಲಿದ್ದೀವಿ. ಇನ್ನು ಎಷ್ಟೋ ಕೆಲವೇ ದಿನಗಳಿದ್ದಾವೆ ನೆಕ್ಸ್ಟು ಹೊಸ ವರ್ಷಕ್ಕೆ. ಸೊ ಹಾಗೆ ಒಂದು ಫಾಸ್ಟ್ ಲೈಟಿಂಗ್ ಬಂದು ಹೋದಂಗೆ ಇಡೀ ವರ್ಷ ಹಾಗೆ ಕಣ್ಮುಂದೆ ಪಟ್ ಅಂತ ಬಂದು ಹೋಗ್ಬಿಡ್ತಲ್ವಾ. ಸೊ ನಾವು ಹಿಂದೆ ತಿರುಗಿ ನೋಡಿದಾಗ ಈ ವರ್ಷದಲ್ಲಿ ನಾವು ಏನು ಮಾಡಿದ್ವಿ, ಏನು ಬದಲಾವಣೆ ಆಯಿತು, ನಮ್ಮ ಲೈಫಲ್ಲಿ ನಾವು ಏನು ಕಂಡುಕೊಂಡ್ವಿ, ಅಥವಾ ನಾವು ಯಾವ ಕ್ಷೇತ್ರದಲ್ಲಿ ನಾವು ಎಷ್ಟು ಇಂಪ್ರೂವ್ಮೆಂಟ್ ಆಗಿದ್ದೀವಿ ಅನ್ನೋದ್ರ ಬಗ್ಗೆ ನಾವು ಸ್ವಲ್ಪ ಯೋಚನೆ ಮಾಡ್ತಾ ಇರ್ತೀವಿ. ಸೊ ಇವತ್ತಿನ ಎಪಿಸೋಡ್ನಲ್ಲಿ ನಮ್ಮ ಲೈಫಲ್ಲಿ ನಾವು ಅಂದ್ಕೊಂಡಿರ್ತಕ್ಕಂಥ ಕೆಲವೊಂದಷ್ಟು ಹೊಸ ಈ ನೆಕ್ಸ್ಟ್ ವರ್ಷನಾದ್ರೂ ಏನನ್ನ ಚೇಂಜಸ್ ಮಾಡ್ಕೊಳ್ಬೇಕು, ನಮ್ಮ ಪರ್ಸ್ನಾಲಿಟಿ ಹೇಗಿರಬೇಕು, ನಮ್ಮ ಮ್ಯಾನಿಫೆಸ್ಟೇಷನ್ನ ಇವಾಗಲಾದರೂ ನಾವು ಒಂದು ವಿಸ್ಡಮ್ನ ಹಾಕ್ಕೊಂಡು ಒಂದು ಒಳ್ಳೆ ರೀತಿ ಲೈಫ್ನ ಲೀಡ್ ಮಾಡಬೇಕು. ಆ್ಯಂಡ್ ನಮ್ಮ ಗೋಲ್ಗಳನ್ನ ನಾವು ಸಕ್ಸಸ್ ಮಾಡ್ಕೊಳ್ಬೇಕು. ಯಾವ ರೀತಿ ನಮ್ಮ ಮ್ಯಾನಿಫೆಸ್ಟೇಷನ್ನ ನಿಜ ಮಾಡ್ಕೊಳ್ತಾ ಹೋಗ್ತಕ್ಕಂಥದ್ದು. ನಮ್ಮ ಲೈಫ್ ಹೀಗೆ ಇದೆ, ನಾವು ಮುಂದೆ ಆದರೂ ಕೂಡ ಒಂದಷ್ಟು ಚೇಂಜಸ್ನ ಮಾಡ್ಕೊಳ್ಳೋಣ. ನಮ್ಮ ಪರ್ಸ್ನಾಲಿಟಿ ಹೇಗಿರಬೇಕಪ್ಪ ಅಂದರೆ, ಯಾರಾದರೂ ಒಬ್ಬರು ನಮ್ಮನ್ನು ನೋಡಿದ್ರೆ ವಾವ್ ಇದ್ರೆ ಈ ರೀತಿ ಇರಬೇಕಪ್ಪ ಅನ್ನೋ ರೀತಿ ನಮ್ಮ ಪರ್ಸ್ನಾಲಿಟಿನ ಡೆವಲಪ್ ಮಾಡ್ಕೋಬೇಕು. ಸೊ ಈ ರೀತಿ ನಮ್ಮ ಹೊಸ ವರ್ಷಕ್ಕಾದರೂ ನಮ್ಮಲ್ಲಿ ಕೆಲವೊಂದಷ್ಟು ಸಿಂಪಲ್ ಟಿಪ್ಸ್ನ ಆ್ಯಂಡ್ ಸಿಂಪಲ್ ಆಗಿದ್ರು ಕೂಡ ಪವರ್ಫುಲ್ ಆಗಿದೆ. ಸೊ ನಾವು ಹೇಗೆ ಚೇಂಜಸ್ ಮಾಡ್ಕೊಳ್ಳೋದು ಲೈಫ್ನ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ಟಿಪ್ಸ್ನ ಹೇಳ್ತೀನಿ. ದಯವಿಟ್ಟು ಕೊನೆವರೆಗೂ ವಿಡಿಯೋ ನೋಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಹಾಗೆ ಪಕ್ಕದಲ್ಲಿರ್ತಕ್ಕಂತಹ ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಯಾಕಂದರೆ ನೀವು ಬೆಲ್ ಐಕನ್ನ ಕ್ಲಿಕ್ ಮಾಡಿಲ್ಲ ಅಂದರೆ ನಾನು ನೆಕ್ಸ್ಟ್ ಹಾಕ್ತಕ್ಕಂತಹ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಬರಲ್ಲ ಅಂತ ಹೇಳ್ತಾ ಲೆಟ್ಸ್ ಗೆಟ್ ಸ್ಟಾರ್ಟ್. ಮೊದಲನೇದಾಗಿ ನಮ್ಮ ಲೈಫಲ್ಲಿ ನಾವೇನಾದರೂ ಒಂದು ಪರಿವರ್ತನೆ ಆ್ಯಂಡ್ ಚೇಂಜಸ್ ಮಾಡ್ಕೊಳ್ಬೇಕು ಅಂತಂದರೆ, ನಾವೇನಾದರೂ ಒಂದು ಮ್ಯಾನಿಫೆಸ್ಟೇಷನ್ ಮಾಡಬೇಕು ಅಂತಂದರೆ ಅರ್ಹನೋ ಅಥವಾ ಅರ್ಹಳೋ ಅನ್ನೋದನ್ನ ಕೊಡಬೇಕಾಗುತ್ತೆ. ಸ್ವಲ್ಪ ಸ್ವಲ್ಪ ನಮ್ಮ ಜೀವನದ ಯಾವುದಾದ್ರೂ ಇಲ್ಲಿ ಚೇಂಜ್ ಮಾಡಬೇಕು, ಬದಲಾವಣೆಗಳನ್ನ ಮಾಡ್ಕೊಳ್ತಾ ಇರಬೇಕಾಗುತ್ತೆ. ಇವಾಗ ನಾವು ಹೇಗೆ ಆರೋಗ್ಯವನ್ನು ನಿರ್ಲಕ್ಷಿಸ್ತಕ್ಕಂಥದ್ದು, ಸರಿಯಾಗಿ ಊಟದ ಟೈಮ್ಗೆ ಊಟ ಮಾಡದೇ ಇರ್ತಕ್ಕಂತಹದ್ದು, ನಿದ್ದೆಗೆಡ್ತಕ್ಕಂಥದ್ದು. ಸೊ ನಾವು ಮಾಡ್ತಿರ್ತಕ್ಕಂಥ ಕೆಲಸನ ಯಾವಾಗಲೂ ಮಲ್ಕೊಳ್ತಕ್ಕಂಥದ್ದು, ಯಾವಾಗಲೂ ಊಟ ಮಾಡ್ತಕ್ಕಂಥದ್ದು, ಮಧ್ಯರಾತ್ರಿ 2 ಗಂಟೆ ಆದ್ರೂ ಕೂಡ ಮೊಬೈಲ್ನ ಸ್ಕ್ರೋಲ್ ಮಾಡ್ತಾ ಇರ್ತಕ್ಕಂಥದ್ದು, ಅಥವಾ ಯಾವಾಗಲೂ ಕ್ರೈಮ್ ಸ್ಟೋರೀಸ್ನ ನೋಡ್ತಕ್ಕಂಥದ್ದು, ನಮಗೆ ಲೈಫ್ಗೆ ಒಂದು ಪರ್ಪೋಸ್ನೇ ಕೊಡದೇ ಇರ್ತಕ್ಕಂತಹ ವಿಡಿಯೋಸ್ಗಳನ್ನ ನೋಡ್ತಾ ಇರ್ತಕ್ಕಂಥದ್ದು. ಬೆಳಿಗ್ಗೆ ಎದ್ದರೆ ಆ ಒಂದು ಕೆಲಸದಲ್ಲಿ ಒಂದು ಕಾನ್ಸಂಟ್ರೇಷನ್ ಎಲ್ಲೇ ಇರಲ್ಲ. ಯಾಕಂದರೆ ನಿಮ್ಗೆ ಅಷ್ಟು ಮಂಕಿರುತ್ತೆ ಆ್ಯಂಡ್ ಅಷ್ಟು ನಿದ್ದೆಗೆಟ್ಟಿಯೋ ಬುದ್ಧಿಗೆಟ್ಟಿಯೋ ಅಂತ ಮೊದಲೇ ಗಾದೆ ಹೇಳಿದ್ದಾರೆ. ನಿದ್ದೆ ಇರಲ್ಲ, ಯಾವುದೇ ಒಂದು ಕೆಲಸದ ಮೇಲೆ ನಮಗೆ ಇಂಟ್ರೆಸ್ಟ್ ಇರಲ್ಲ. ಸೊ ಲೈಫಲ್ಲಿ ಈ ಥರದ ಘಟನೆಗಳಾದಾಗ ನಾವು ಎಲ್ಲಿ ಇರ್ತೀವೋ ಅಲ್ಲೇ ಇರ್ತೀವಿ, ಯಾವುದೇ ರೀತಿ ಚೇಂಜಸ್ನ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ರೆಸಲ್ಯೂಷನ್ಸ್ ನಮ್ಮ ಲೈಫಲ್ಲಿ ಹೇಗಿರಬೇಕಪ್ಪ ಅಂತಂದರೆ, ಫಸ್ಟು ಡಿಸಿಪ್ಲಿನ್ ಆಗಿರಬೇಕು. ನಾವು ಯಾವ್ಯಾವ ಟೈಮ್ಗೆ ಏನೇನು ಮಾಡಬೇಕು ಆ್ಯಂಡ್ ಶಿಸ್ತಾಗಿ ಇದ್ದರೆ ನಮ್ಗೆ ಎಲ್ಲ ಮಾಡ್ತಕ್ಕಂಥ ಮ್ಯಾನಿಫೆಸ್ಟೇಷನ್ ಕೂಡ ಕರೆಕ್ಟಾಗಿ ಸಿದ್ಧಿ ಆಗ್ತವೆ. ಸೊ ಇವಾಗ ಹೇಗೆ ಮರಗಳಲ್ಲಿ ಎಲೆಗಳೆಲ್ಲ ಹೇಗೆ ಉದುರಿ ಹೊಸ ಎಲೆಗಳಾಗಿ ಚಿಗುರ್ತಾ ಇರ್ತವೋ, ಹಾಗೆ ನಮ್ಮ ಲೈಫಲ್ಲಿ ಒಂದೊಂದಾಗಿ ಎಲ್ಲ ವಿಷಯ ಎಲ್ಲವನ್ನ ನಾವು ಕಲ್ತ್ಕೊಳ್ತಾ ಹೋದರೆ, ಎಲ್ಲವನ್ನ ಮಾಡ್ಕೊಳ್ತಾ ಹೋದರೆ, ಎಲ್ಲವನ್ನ ಪರಿವರ್ತನೆಯನ್ನು ಮಾಡಿಕೊಂಡು ಲೈಫ್ ಲೀಡ್ ಮಾಡ್ತಾ ಇದ್ದಾಗ ನಮ್ಮ ಲೈಫಿಗೆ ಒಂದು ಅರ್ಥ ಅನ್ನೋದು ಸಿಗುತ್ತೆ. ಮೊದಲನೇದಾಗಿ ಡಿಸಿಪ್ಲಿನ್ನ ತಗೊಳ್ಳೋಣ. ನಮ್ಮ ಲೈಫಲ್ಲಿ ಡಿಸಿಪ್ಲಿನ್ ಅದು ಇರಬೇಕು. ಫಾರ್ ಎಕ್ಸಾಂಪಲ್, ನೀವೊಂದು ಒಂದು ಜಿಮ್ಮಿಗೆ ಹೋಗ್ತೀರಾ, ಒಂದು ಎಕ್ಸಸೈಸ್ ಮಾಡ್ತೀರಾ, 30 kg ಇರ್ತಕ್ಕಂಥ ಒಂದು ಭಾರವನ್ನು ಎತ್ತುತ್ತಿದ್ದೀರಾ ಅಂತಂದರೆ ನಿಮ್ಮ ಮೈಂಡಿಗೆ ಏನಂತ ಬರುತ್ತೆ, ಸೊ ಇದು ಟೆಂಪ್ರರಿ, ಇದು ಕ್ಷಣಿಕ ಭಾರ ಅಷ್ಟೇ ಅಂತ ನಾವು ಅಂದ್ಕೊಳ್ತೀವಿ. ಅದೇ ಥರ ನಮ್ಮ ಲೈಫಲ್ಲಿ ಏನಾದರೂ ಒಂದು ಕಷ್ಟ ಬಂತು ಅಂತಂದರೆ ಇಡೀ ಲೈಫಲ್ಲೇ ನಾನು ಈ ಸ್ಟ್ರಗಲ್ನ ನಾನು ಅನುಭವಿಸ್ಬೇಕೇನೋ ಅನ್ನೋದನ್ನು ಥಾಟ್ ನಮ್ಮ ಮೈಂಡಿಗೆ ಬರುತ್ತೆ. ಸೊ ಇದು ಕೂಡ ಇಡೀ ಜೀವನದಲ್ಲಿ ನನಗೆ ಇದೊಂದು ಟೆಂಪ್ರರಿ, ಹೀಗೆ ಇರಲ್ಲ. ಸೊ ಫಾರ್ ಎಕ್ಸಾಂಪಲ್, ಇವಾಗ ಏನು ನೋಡ್ತೀರಾ, ನೀವು ಬೆಳಗ್ಗೆ ಹತ್ತಿರ್ತೀರಾ, ಮಧ್ಯಾಹ್ನ ಅಷ್ಟರಲ್ಲಿ ಯಾವುದೋ ಒಂದು ವಿಷಯ ಬಂದಿರುತ್ತೆ, ನಗ್ತಿರ್ತೀರಾ. ಹಾಗೆ ಪ್ರತಿಯೊಂದು ಕೂಡ ನಗ್ತಾನೇ ಇದ್ರೆ ಏನಾಗುತ್ತೆ, ಹೇಳ್ತಾನೇ ಇದ್ರೆ ಏನಾಗುತ್ತಲ್ವಾ, ಎಮೋಷನ್ಸ್ ವೇರಿಯೇಷನ್ ಆಗ್ತಾ ಇರುತ್ತೆ. ಸೊ ಹಾಗೆ ನಿಮ್ಮ ಒಂದು ಫ್ರೆಂಡ್ ಸರ್ಕಲಲ್ಲಿ ಒಬ್ಬರು ಸಣ್ಣ ಇದ್ದಾರೆ ಅಥವಾ ಒಬ್ಬರು ದಪ್ಪ ಇದ್ದಾರೆ ಅಂತಂದರೆ ಅವ್ರನ್ನ ಹೇಗೆ ಒಂದು ವೆರೈಟಿ ನೇಮಲ್ಲಿ ಹೆಸರಿದ್ದು ಕರೀತಾ ಇರ್ತೀವಲ್ವಾ, ಹಾಗೆಯೇ ಲೈಫಲ್ಲಿ ನಮಗೆ ಒಂದು ಡಿಸಿಪ್ಲಿನ್ ಅನ್ನೋದಿರಬೇಕು, ನಮ್ಮ ಪರಿವರ್ತನೆ, ಒಂದು ಬದಲಾವಣೆ ಅನ್ನೋದಿರಬೇಕು. ಎಲ್ಲವನ್ನ ನಾವು ಇನ್ಕ್ಲೂಡ್ ಮಾಡ್ತಾ ಹೋದಂಗೆ ನಮ್ಮ ಬಾಡಿ ಫಿಟ್ ಆಗಿರಬೇಕು. ಯಾಕಂದರೆ ಜನ ಎಲ್ಲವನ್ನ ಅಣಗಿಸ್ಕೋದಕ್ಕಿಂತ ಹೆಚ್ಚಾಗಿ ನಮ್ಮ ವಾವ್ ಈ ರೀತಿ ಇರಬೇಕಪ್ಪ ಇದ್ರೆ ಅನ್ನೋದನ್ನ ಥಿಂಕ್ ಮಾಡ್ತಾರೆ. ಹಾಗಾಗಿ ನಮ್ಮ ಬಾಡಿ ಫಿಟ್ ಕಡೆ ಗಮನ ಕೊಡೋಣ. ತುಂಬ ಸೀರಿಯಸ್ ಆಗಿ ನೋಡ್ತಾರೆ ಬಾಡಿ ಫಿಟ್ ಇರೋರನ್ನ. ನಮ್ಮ ಬಾಡಿನ ಕರೆಕ್ಟಾಗಿ ಫಿಟ್ನೆಸ್ ಆಗಿ ಇಟ್ಕೊಳ್ಳೋಣ. ನಮ್ಮ ಲೈಫಲ್ಲಿ ಒಂದು ಒಳ್ಳೆ ರೀತಿ ಡಿಸಿಪ್ಲಿನ್ನ ಕಲ್ತ್ಕೊಳ್ಳೋಣ. ವೆರಿವೇಷನ್, ಬೆಳಗ್ಗೆ ಬೇಗ ಎದ್ದೇಳ್ತಕ್ಕಂಥದ್ದು, ನನ್ನ ಕೆಲಸ ಏನಿದೆ, ನನ್ನ ಸೋರ್ಸಸ್ ಏನಿದೆ, ರಾತ್ರಿನೇ ಪ್ಲ್ಯಾನ್ ಮಾಡಿಟ್ಕೊಂಡ್ರೆ, ನೀನು 10 ಗಂಟೆಗೆ ಮಲಗಬೇಕು ಅಂತ ಅಂದ್ಕೊಂಡಿದ್ರೆ ನೀನು 10 ಗಂಟೆಯಿಂದ 1 ನಿಮಿಷದವರೆಗೂ ಕೂಡ ನೀವು ಎಚ್ಚರ ಇರಬೇಡಿ, ಮಲ್ಕೋಬೇಡಿ. ಸೊ ಆದಷ್ಟು ಈ ಎಲಿಜಿಗೇಟ್ ಒಂದು ಸ್ಕ್ರೀನ್ಸ್ನ ಬಳಸಬೇಡಿ. ಯಾಕಂದರೆ ಲೈಫಲ್ಲಿ ಎಲ್ಲವನ್ನ ಇಂತಿಂಥ ಸೋರ್ಸ್ ಇಂಪಾರ್ಟೆನ್ಸ್ ಇರ್ತಕ್ಕಂಥ ವಿಚಾರಗಳನ್ನ ನೋಡಲ್ಲ.
ಅಲ್ಲಿ ಇಂತಹ ಏನೋ ಕೊಡಲ್ಲ, ಸ್ಕ್ರೋಲ್ ಮಾಡ್ತಾ ಫೋನ್ನ ನೋಡ್ತಾ ಕೂತ್ಕೊಳ್ತೀವಿ. ಸೊ ಫಸ್ಟು ಡಿಸಿಪ್ಲಿನ್ನ ಕಲ್ತ್ಕೊಂಡು ಯಾವ್ಯಾವ ಕ್ಷೇತ್ರದಲ್ಲಿ ನಾನಿದ್ದೀನಿ, ಯಾವ ಸೋರ್ಸ್ನ ತೊಗೊಂಡ್ರೆ ನನಗೆ ಲೈಫ್ ಲೀಡ್ ಆಗುತ್ತೆ, ಪ್ರತಿಯೊಂದು ಕೂಡ ಟೈಮ್ ಟೇಬಲ್ ಆಗಿ ಡಿಸಿಪ್ಲಿನಿಂದ ಇದ್ದರೆ ನಮ್ಮ ಲೈಫ್ ಆರಾಮ್ಸೆ ನಡೆಯುತ್ತೆ ಆ್ಯಂಡ್ ನಮ್ಮ ಗೋಲ್ಗಳನ್ನ ನಾವು ತಲುಪೋದಕ್ಕೆ ಸಹಾಯ ಆಗುತ್ತೆ. ನೆಕ್ಸ್ಟ್ ತದನಂತರ ಬರೀ ಬಾಡಿ ಫಿಟ್ ಅಲ್ಲ, ಮೈಂಡ್ ಫಿಟ್ ಆಗಿರ್ತಕ್ಕಂಥದ್ದು ಅಂತಂದರೆ ನಮಗೆ ನಾವೇ ಕೇಳ್ಕೊಳ್ತಕ್ಕಂಥದ್ದು. ನಾನು ಹೇಗಿದ್ದೀನಿ, ನಾನು ಏನು ಮಾಡ್ತಾ ಇದ್ದೀನಿ, ಹೇಗಿದ್ದೀನಿ ಅಂದರೆ ಬಾಹ್ಯ ಸೌಂದರ್ಯ ಅಲ್ಲ, ನನ್ನ ಮೈಂಡ್ ಸೆಟ್ ಏನಿದೆ, ನಾನು ಯಾವುದಕ್ಕೋಸ್ಕರ ಎಮೋಷನಲ್ ಆಗ್ತಾ ಇದ್ದೀನಿ. ಸೊ ಇವಾಗ ಕೌನ್ಸೆಲಿಂಗ್ ಹೋದಾಗಲೂ ಅಷ್ಟೇ, ನನಗೇನೋ ಒಂದು ಎಮೋಷನಲ್ಲಿ ಆಗ್ತಾ ಇದೆ ಅಂತ ಅಂದರೆ ಅವ್ರು ಯಾವುದೇ ವಿಷಯಕ್ಕೋಸ್ಕರ ಎಮೋಷನಲ್ ಆಗ್ತಾ ಇದ್ದಾರೆ, ಯಾವುದಕ್ಕೋಸ್ಕರ ಟ್ರಿಗರ್ ಆಗ್ತಾ ಇದೆ ಅದನ್ನ ಕೇಳ್ತಾ ಹೋದರೆ, ಅದಕ್ಕೆ ವಿಷಯನ ಮುಟ್ಟಿಸ್ತಾ ಹೋದರೆ, ಅದು ವಿಷಯ ಯಾವುದಕ್ಕೆ ಎಮೋಷನಲ್ ಆಗ್ತಿದೆ ಅನ್ನೋ ಫ್ರೀಸ್ ಮಾಡಿದ್ರೆ ಅದು ತಂತಾನಾಗಿ ಎಮೋಷನಲ್ ಕೂಗ್ತಾ ಬರುತ್ತೆ. ಹಾಗಾಗಿ ನೀವು ಯಾವುದಕ್ಕೋಸ್ಕರ ನಿಮ್ಮನ್ನು ನೀವು ಒಂದು ಮೈಂಡ್ ಸೆಟ್ ಮಾಡ್ಕೊಳ್ಳಿ, ನಿಮಗೆ ನೀವೊಂದು ಮೈಂಡ್ ಫಿಟ್ನೆಸ್ನ ಮಾಡ್ಕೊಳ್ಳಿ. ನಾನು ಹೇಗಿದ್ದೀನಿ, ನನ್ನ ಮೆಂಟಾಲಿಟಿ ಹೇಗಿದೆ, ನಾನು ಯಾವುದಕ್ಕೋಸ್ಕರ ಅಳ್ತಾ ಇದ್ದೀನಿ, ನಾನು ಯಾವುದಕ್ಕೋಸ್ಕರ ಅಂದ್ಕೊಳ್ತಾ ಇದ್ದೀನಿ, ನನ್ನ ಲೈಫಲ್ಲಿ ಏನಾಗಿಲ್ಲ, ಮುಂದೆ ಏನಾಗಬೇಕು, ಅದಕ್ಕೆ ಕರೆಕ್ಟಾದಂತಹ ರೀಸನ್ನ ಹುಡುಕಿ, ಆ ರೀಸನ್ನ ಹುಡುಕಿದ್ರೆ ಕರೆಕ್ಟಾದಂತಹ ಮೈಂಡ್ ಸೆಟ್ ನಿಮ್ಮ ಲೈಫ್ ಅದಾಗುತ್ತೆ. ನೆಕ್ಸ್ಟು ನೀವು ಯಾವುದೇ ಒಂದು ಕ್ಷೇತ್ರದಲ್ಲಿರಲಿ ಅಥವಾ ಏನೇ ಮಾಡ್ತಾ ಇರಲಿ, ಒಂದು ಟೈಮ್ ಟೇಬಲ್ನ ಇಟ್ಕೊಳ್ಳಿ, ಒಂದು ಮೈಕ್ರೋ ಗೋಲ್ಸ್ನ ಇಟ್ಕೊಳ್ಳಿ. ಯಾಕಂದರೆ ನಮಗೆ ನಾವೇ ಅಂದ್ಕೊಳ್ತಿರ್ತೀವಿ, ನಾವು ಹಾಗೆ ಮಾಡಬೇಕು, ಅದನ್ನು ಮಾಡಬೇಕು, ಇದನ್ನು ಮಾಡಬೇಕು ಅಂತ ನಾವು ಮೈಂಡಲ್ಲೇ ಅಂದ್ಕೊಳ್ತಾ ಇರ್ತೀವಿ. ಸೊ ಅದೆಲ್ಲ ಒಟ್ಟಿಗೆ ಕಣ್ಣು ಮುಂದೆ ಬಂದಾಗ ಯಪ್ಪ ಇದು ನನ್ನ ಕೈಲಿ ಮಾಡೋಕ್ಕಾಗುತ್ತಾ, ಇದು ನನ್ನ ಕೈಲಾಗುತ್ತಾ, ಹಾಗಾದರೆ ಇದು ನನ್ನ ಕೈಲಾಗಲ್ಲ ಅನ್ನೋದನ್ನು ನಾವೇ ಡಿಸಪಾಯಿಂಟ್ ಆಗಿಬಿಡ್ತೀವಿ. ಅಕಸ್ಮಾತ್ ಏನಾದರೂ ನಾವು ಬೇರೆಯವ್ರ ಹತ್ರ ಈ ರೀತಿ ಮಾಡಬೇಕಂತ ಅಂದ್ಕೊಂಡಿದ್ದೀವಿ ಅಂತ ಡಿಸ್ಕಸ್ ಮಾಡ್ತಾ ಇದ್ರೆ, ಅವರೇನಾದರೂ ಈ ಥರ ಆಗಲ್ಲ, ಆ ಥರ ಆಗಲ್ಲ ಅಂತ ಏನಾದರೂ ಟ್ರಿಗರ್ ಆಗಿ ಮಾತಾಡ್ತಾ ಇದ್ರೆ, ನಮ್ಮ ಆಸೆಗಳು, ನಮ್ಮ ಕನಸುಗಳು, ನಾವು ಮಾಡ್ತಾ ಇರ್ತಕ್ಕಂತಹ ಒಂದು ಶಕ್ತಿಗಳನ್ನ ನಾವು ಕಳ್ಕೊಬಿಡ್ತೀವಿ. ಸೊ ನಿಮ್ಮದೇ ಆದಂತಹ ಒಂದು ಟೈಮ್ ಟೇಬಲ್ನ, ಫಾರ್ ಎಕ್ಸಾಂಪಲ್ ಈ ತಿಂಗಳು, ನೆಕ್ಸ್ಟ್ ತಿಂಗಳು ನಾನು 50,000 ಅಥವಾ 1,00,000 ದುಡಿಬೇಕು ಅಂತ ಅಂದರೆ ನಾನು ಹೇಗೆ ದುಡಿಬೇಕು, ಅದನ್ನು ಹೇಗೆ ದುಡಿದ್ರೆ ನನಗೆ ಆ ದುಡ್ಡು ನನ್ನ ಕೈಗೆ ಬರುತ್ತೆ, ಸೊ ಯಾವ ಕ್ಷೇತ್ರದಲ್ಲಿದ್ದೀನಿ, ನಾನು ಏನು ಮಾಡಬೇಕು, ಈ ರೀತಿ ನಾನು ಏನು ಮಾಡಿದ್ರೆ ಏನಾಗುತ್ತೆ, ಎಲ್ಲವನ್ನ ಟೈಮ್ ಟೇಬಲ್ನ ನೀವು ರಿಕವರ್ ಮಾಡ್ತಾ ಬಂದರೆ ಖಂಡಿತವಾಗಿಯೂ ಕೂಡ ನಿಮ್ಮ ಮೈಂಡ್ ಸೆಟ್ಗೆ ಆ್ಯಂಡ್ ನಿಮ್ಮ ಗೋಲ್ನ ತಲುಪೋದಕ್ಕೆ ನಿಮಗೊಂದು ಶಕ್ತಿ ಬರುತ್ತೆ ಆ್ಯಂಡ್ ಪಾಸಿಟಿವ್ ಬರುತ್ತೆ. ನಿಮ್ಮ ಎಲ್ಲ ಹೀಲ್ ಆಗುತ್ತೆ, ಎಲ್ಲ ನೋವುಗಳು ಕೂಡ ಮರೆಯಾಗುತ್ತೆ ಆ್ಯಂಡ್ ನಿಮಗೆ ಆದಂತಹ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಬರುತ್ತೆ. ಲೈಕ್ ನಾವು ಯಾವಾಗಲೂ ಕೂಡ ಒಂದು ವಿಸ್ಡಮ್ನ ಮಾಡ್ಕೊಳ್ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ವಿಸ್ಡಮ್ ಏನಂತ ಅಂದರೆ ಒಂದು ವರ್ಷದ ಒಂದು ವಿಸ್ಡಮ್ನ ಮಾಡ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್ ನಾನು ಒಂದು ಹುಡುಗನ ಅಥವಾ ಹುಡುಗಿನ ಮದುವೆ ಫಿಕ್ಸ್ ಆಗಬೇಕು, ಎಂಗೇಜ್ಮೆಂಟ್ ಆಗಬೇಕು, ಅಥವಾ ನಾನೊಂದು ಮನೆ ಕಟ್ಟಬೇಕು, ಅಥವಾ ಒಂದು ಕಾರ್ನ ಕಟ್ಟಬೇಕು ಅಂತ ಒಂದು ವಿಸ್ಡಮ್ ಬೋರ್ಡ್ನ ಮಾಡ್ಕೊಳ್ಳೋಣ. ನಿಮಗೆ ಯಾವಾಗಲೂ ಅದು ಕಣ್ಣಿಗೆ ಕಾಣಿಸ್ತಾ ಇರಬೇಕು. ಸೊ ಪಾಸಿಟಿವ್ ಆಗಿ ಆ್ಯಂಡ್ ಪ್ರೆಸೆಂಟ್ ಆಗಿ ನನಗೆ ಆಲ್ರೆಡಿ ನಡೆದಿದೆ ಇದು, ಥ್ಯಾಂಕ್ ಯು ಯೂನಿವರ್ಸ್, ಈ ರೀತಿ ನಿಮ್ಮ ಲೈಫ್ನಲ್ಲಿ ಆಗಿಲ್ಲದೆ ಇರೋದನ್ನು ನನ್ನ ಲೈಫಲ್ಲಿ ಆಗಿದೆ ಅನ್ನೋದನ್ನ ಒಂದು ವಿಸ್ಡಮ್ ಬೋರ್ಡನ್ನು ನೀವು ಹಾಕೊಳ್ಳೋದ್ರಿಂದ ಏನಾಗುತ್ತೆ ಅಂತಂದರೆ ನಿಮ್ಮ ಸುಪ್ತ ಮನಸ್ಸಿನಲ್ಲಿ ಇರ್ತಕ್ಕಂಥದ್ದು ಕಾನ್ಸಿಯಸ್ ಮೈಂಡ್ಗೆ ಬರುತ್ತೆ. ನಾವು ಮೊದಲೇ ಕೇಳಿದ್ದೀವಿ ಸೀಯಿಂಗ್ ಇಸ್ ಬಿಲೀವಿಂಗ್ ಅಂತ, ಅಂದರೆ ನಾವು ಏನನ್ನ ನೋಡ್ತೀವೋ ಅದೇ ನಿಜ ಆಗ್ತಾ ಇರುತ್ತೆ ಅಂತ. ಸೊ ನಿಮ್ಮ ಬೆಡ್ರೂಮಲ್ಲಾಗಿರ್ಬೋದು, ಲಿವಿಂಗ್ ರೂಮಲ್ಲಾಗಿರ್ಬೋದು, ನಿಮ್ಮ ಗೋಲ್ಸ್ ಏನಿದೆ, ನೀವು ಕಾರ್ ತೊಗೋಬೇಕಾ ಅಥವಾ ಮನೆ ತೊಗೋಬೇಕಾ, ಒಂದು ವಿಸ್ಡಮ್ ಬೋರ್ಡ್ ಅದರ ಚಿತ್ರ ಬಿಡಿಸ್ತಕ್ಕಂಥದ್ದು, ಅಥವಾ ದೊಡ್ಡದಾಗಿ ಈ ರೀತಿ ನನಗೆ ಆಗಿದೆ ಪ್ರೆಸೆಂಟ್ಲಿ, ನನಗೆ ಫಾರ್ ಎಕ್ಸಾಂಪಲ್ ಈ ವರ್ಷ ನನಗೆ ಕಾರ್ನ ಕೊಟ್ಟಿದ್ದಕ್ಕೆ ಯೂನಿವರ್ಸ್ಗೆ ತುಂಬ ಹೃದಯದ ಧನ್ಯವಾದಗಳು, ಈ ರೀತಿ ಆ ವಿಸ್ಡಮ್ಸ್ನ ನಿಮಗೆ ನೋಡಿದಾಗ ಆ ಫೀಲಿಂಗ್ಸ್ ಬರುತ್ತೆ, ವಿಜುವಲೇಷನ್ಸ್ ಆಗುತ್ತೆ. ನನಗೆ ಆ ಒಂದು ಕನಸಾಗಿದೆ, ನನ್ನ ಹತ್ರ ಕಾರ್ ಇದೆ, ಅಥವಾ ನನ್ನ ಹತ್ರ ಮನೆ ಇದೆ, ಅಥವಾ ನನಗೆ ಮ್ಯಾರಿಡ್ ಆಗಿದೆ, ಈ ರೀತಿ ನಿಮಗೆ ಒಂದು ಪ್ರೆಸೆಂಟ್ ಟೆನ್ಸ್ಲಿ ಮೈಂಡಿಗೆ ಬಂದಾಗ ನಾವು ಏನನ್ನ ಅದು ಆಸೆ ಪಡ್ತಾ ಇರ್ತೀವಿ, ನಾವು ಏನನ್ನ ಆಗಿದೆ ಅದು ಅಂತ ನಾವು ವಿಜುವಲೇಷನ್ಸ್ ಮಾಡ್ಕೊಳ್ತಾ ಇರ್ತೀವಿ, ನಾವು ಖುಷಿನ ಪಡ್ತಾ ಇರ್ತೀವಿ, ಅದು ಆಲ್ರೆಡಿ ನಮ್ಗೆ ಆಗಿದೆ ಅನ್ನೋಷ್ಟು ಅದು ಒಂದು ಯೂನಿವರ್ಸ್ಗೆ ತಲುಪಿಸ್ತಾ ಇರುತ್ತೆ. ನಮ್ಮ ಸಬ್ಕಾನ್ಸಿಯಸ್ ಮೈಂಡ್ ಕಾನ್ಸಿಯಸ್ ಮೈಂಡ್ಗೆ ಫ್ರೀಸ್ ಮಾಡ್ತಾ ಇರುತ್ತೆ. ಸೊ ಹಾಗಾಗಿ ನಮ್ಮಲ್ಲಿರ್ತಕ್ಕಂತಹ ಒಂದು ಪಾಸಿಟಿವ್ನೆಸ್, ಫಿಟ್ನೆಸ್ ಆಗಿರ್ಬೋದು, ನಮ್ಮ ಗೋಲ್ಸ್ಗಳಾಗಿರ್ಬೋದು, ನಮ್ಮ ಟೈಮ್ ಟೇಬಲ್ ಆಗಿರ್ಬೋದು, ಇಷ್ಟನ್ನು ಒಂದು ಒಳ್ಳೆ ರೀತಿ ನಾವು ಫ್ರೀಸ್ ಮಾಡ್ತಾ ಬರ್ತಾ ಇದ್ದಾಗ ನಮ್ಮ ಲೈಫಲ್ಲಿ ತಾನಾಗೆ ಒಂದು ಚೂರು ನೆಗೆಟಿವ್ ಥಾಟ್ಸ್ ಬರ್ದಿರೋ ಹಾಗೆ ಒಂದು ಒಳ್ಳೆ ಲೈಫ್ನ ಲೀಡ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ನಾನು ಹೇಳ್ತಾ, ಈ ಒಂದು ನ್ಯೂ ಇಯರ್ಗೆ ಒಂದು ಒಳ್ಳೆ ಟಿಪ್ಸ್ ನಿಮಗೆ ಹೆಲ್ಪ್ ಆಗಿದೆ ಅಂತ ನಾನು ಭಾವಿಸ್ತಾ, ಹೆಲ್ಪ್ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಕೂಡ ಶೇರ್ ಮಾಡಿ. ನೆಕ್ಸ್ಟ್ ಎಪಿಸೋಡಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ತೆ.